ಒಂದ್ ಸೈಡ್ ರೈಟ್ ಸೈಡ್ ಅಲ್ಲಿ ನಾನು ಫಸ್ಟ್ ಯಾವ ಶೇಡ್ ಹೇಳ್ತೇನೆ ಅದಿರುತ್ತೆ. ನೀವು ಟೈಟಲ್ ನೋಡಿರೋ ಪ್ರಕಾರ ಇವತ್ತು ನಾನು ಲಿಪ್ಸ್ಟಿಕ್ ಡ್ಯೂಪ್ಸ್ ವಿಡಿಯೋ ತಂದಿದ್ದೀನಿ. ಡ್ಯೂಪ್ಸ್ ಅಂದ್ರೆ ಡ್ಯೂಪ್ಲಿಕೇಟ್ಸ್ ಅಂತ ಅರ್ಥ. ಅಂದ್ರೆ ಒಂದೇ ಲೆಕ್ಕ ಇರೋ ಸಿಮಿಲರ್ ಇರೋ ಎರಡು ಲಿಪ್ಸ್ಟಿಕ್ ಅಥವಾ ಎರಡು ಪ್ರಾಡಕ್ಟ್ಗಳು ಅಂತ. ಈ ವಿಡಿಯೋದಲ್ಲಿ ನಾನು ಲಿಪ್ಸ್ಟಿಕ್ ತೋರಿಸ್ತಿದ್ದೀನಿ. ಸೊ ಅದಕ್ಕೋಸ್ಕರ ಒಂದೇ ರೀತಿ ಇರೋ ಎರಡು ಲಿಪ್ಸ್ಟಿಕ್. ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಹೈ ಎಂಡ್ ಲಿಪ್ಸ್ಟಿಕ್ ತಗೊಂಡು ಅದರದ್ದು ಅಫೋರ್ಡೆಬಲ್ ಆಪ್ಷನ್ಸ್ ಗಳನ್ನ ಡ್ಯೂಪ್ಸ್ ಆಗಿ ನಿಮ್ಗೆ ಇನ್ಫ್ಲೂಯೆನ್ಸರ್ಸ್ ನಿಮ್ಗೆ ಸಜೆಷನ್ ಆಗಿ ಕೊಡ್ತಾರೆ. ಬಟ್ ನಾನ್ ಇವತ್ತು ಏನ್ ಮಾಡ್ತಿದ್ದೆ ಅಂದ್ರೆ ಪ್ರೈಸ್ ರೇಂಜ್ ಅಷ್ಟೊಂದು ಕಂಪೇರ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ಸಿಮಿಲರ್ ಇರೋದು ಎರಡು ಶೇಡ್ಗಳು, ಎರಡು ಲಿಪ್ಸ್ಟಿಕ್ಸ್ ಗಳನ್ನ ನಿಮ್ಗೆ ತೋರಿಸ್ತಿದ್ದೀನಿ. ಅಂಡ್ ನಿಮ್ಮ ಹತ್ರ ಒಂದಿದ್ರೆ ಇನ್ನೊಂದು ಪರ್ಚೇಸ್ ಮಾಡ್ಬೇಕಂತಿಲ್ಲ. ಇಲ್ದಿದ್ರೆ ನೀವು ಒಂದೊಂದು ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ, ಅದೇ ರೀತಿ ನೀವು ಇನ್ನೊಂದನ್ನು ಪರ್ಚೇಸ್ ಮಾಡ್ಬೇಕಂತಿದ್ರೆ ಇದೆರಡರಲ್ಲಿ ಯಾವ್ದಾದ್ರು ಒಂದು ಪರ್ಚೇಸ್ ಮಾಡಿದ್ರೆ ಸಾಕು ಅಂತ. ಸೊ ಆ ತರದ ಲಿಪ್ಸ್ಟಿಕ್ ಗಳನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೇನೆ. ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ಫಸ್ಟಿಗೆ ತುಂಬಾ ಫೇಮಸ್ ಆಗಿರೋ ಮೇಬಲಿನ್ ಅವರದು ಕಲರ್ ಸೆನ್ಸೇಷನಲ್ ಕ್ರೀಮಿ ಮ್ಯಾಟ್ ರೇಂಜ್ ಇಂದ ನೂಡ್ ನುವಾನ್ಸ್ ಅಂತ ಒಂದು ವೇರಿಯಂಟ್ ಬರುತ್ತೆ. ಈ ತರ ಶೇಡ್ ಇದೆ. ಸೊ ಇದ್ರದ್ದು ಶೇಡ್ ನೇಮ್ ಸರಿಯಾಗಿ ಹೇಳ್ತೀನಿ, 657 ನೂಡ್ ನುವಾನ್ಸ್. ಈಗ ಇದು ನನ್ನ ಹತ್ರ ಇರೋದು ಹಳೆ ಪ್ಯಾಕೇಜಿಂಗ್ ಆಯ್ತಾ. ಈಗ ಸ್ವಲ್ಪ ಫಾರ್ಮುಲೇಷನ್ ಅಲ್ಲಿ ಹಾಗೂ ಸ್ವಲ್ಪ ಕಲರ್ ಅಲ್ಲಿ ಚೇಂಜಸ್ ಬಂದಿದೆ ಅಂತ ನಾನು ಕೇಳಿದ್ದೀನಿ. ಬಟ್ ನಂಗೆ ಗೊತ್ತಿಲ್ಲ, ನಾನು ಇನ್ನೊಂದು ಪರ್ಚೇಸ್ ಮಾಡಿ ನೋಡ್ಬೇಕಷ್ಟೇ. ಲೆಟ್ ಮೀ ಸಿ, ಟ್ರೈ ಮಾಡಿ ನಾನು ಸೇಮ್ ಶೇಡ್ ಅನ್ನೇ ತರಿಸ್ತೀನಿ. ಬಟ್ ಇದು ನನ್ನ ಹತ್ರ ಓಲ್ಡ್ ಪ್ಯಾಕೇಜಿಂಗ್ ಅಲ್ಲಿ ಇರೋದು. ಇದು ನಾನು ಈಗ ಈ ಸೈಡ್ ಆಫ್ ಮೈ ಲಿಪ್ಸ್ಗೆ ನಾನು ಹಚ್ಚಿದ್ದೀನಿ. ಅಂಡ್ ಈ ಸೈಡಿಗೆ ನಾನು ಇದನ್ನ ಹಚ್ಚಿಲ್ಲ. ಸೊ ಈ ಸೈಡಿಗೆ ನಾನು ಹಚ್ಚಿರೋದು ಈ ಲಿಪ್ಸ್ಟಿಕ್. ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಇಲ್ಲ ಅಲ್ಲ. ಇದು ಯಾವ್ದಂದ್ರೆ ಇದು ಸ್ವಿಸ್ ಬ್ಯೂಟಿ ಅವರದ್ದು ನಾನ್ ಟ್ರಾನ್ಸ್ಫರ್ ಲಿಪ್ಸ್ಟಿಕ್ ಇನ್ ದ ಶೇಡ್ 430 ಸ್ಪೈಸ್ ನೂಡ್. ಸೊ ಆಲ್ಮೋಸ್ಟ್ ಸಿಮಿಲರ್ ಶೇಡ್ ಎರಡು ಕೂಡ. 98% ಸಿಮಿಲಾರಿಟಿ ಇದೆ. ಓನ್ಲಿ ಡಿಫ್ರೆನ್ಸ್ ಏನಂದ್ರೆ ಇದರ ಫಾರ್ಮುಲೇಷನ್ ಅಲ್ಲಿ ಡಿಫ್ರೆನ್ಸ್ ಇದೆ. ಇದು ಸ್ವಲ್ಪ ಡ್ರೈಯಿಂಗ್ ಆಗಿದೆ, ಅಂದ್ರೆ ಟ್ರಾನ್ಸ್ಫರ್ ಪ್ರೂಫ್ ಆಗಿದೆ ಹಾಗೂ ವಾಟರ್ ಪ್ರೂಫ್ ಆಗಿದೆ. ಇದು ಸ್ವಲ್ಪ ಕ್ರೀಮಿ ಆಗಿದೆ. ಇದರ ಕನ್ಸಿಸ್ಟೆನ್ಸಿ ಹಚ್ಚುವಾಗ ತುಂಬಾ ಚೆನ್ನಾಗಿ ಗ್ಲೈಡ್ ಆಗುತ್ತೆ. ಅಂಡ್ ಈಗಲೂ ಕೂಡ ಆ ಕ್ರೀಮಿನೆಸ್ ನನ್ನ ಲಿಪ್ಸ್ ಮೇಲೆ ಇದೆ. ಬಟ್ ಇದು ಸ್ವಲ್ಪ ಲಿಪ್ಸ್ ಅನ್ನ ಡ್ರೈಯಿಂಗ್ ಮಾಡಿಸುತ್ತೆ. ಬಟ್ ನೆವರ್ದಲೆಸ್ ಐ ಲೈಕ್ ದ ಫಾರ್ಮುಲಾ ಆಫ್ ಬೋತ್ ಆಫ್ ದೆಮ್. ಇದು ಇದೆಯಲ್ಲ ನ್ಯೂಡ್ ನುವಾನ್ಸ್ ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ ಆಯ್ತಾ. ಬಟ್ ಇದು ಒಂದ್ಸರ್ತಿ ಹಚ್ಚಿದ ಮೇಲೆ ಎಲ್ಲೂ ಅಲ್ಗಾಡಲ್ಲ. ಅಂಡ್ ತುಂಬಾ ಚೆನ್ನಾಗಿ ನಮ್ಮ ಲಿಪ್ಸ್ ಮೇಲೆ ಉಳ್ಕೊಳ್ಳುತ್ತೆ. ನಂಗೆ ಎರಡೂ ಇಷ್ಟ, ನನ್ನ ಹತ್ರ ಎರಡೂ ಇದೆ. ಬಟ್ ನಿಮ್ಗೆ ಬೇಕಾದ್ರೆ ಯಾವ್ದು ಬೇಕಂತ ನೀವು ಚೆಕ್ ಮಾಡಿ ತರಿಸೋದು ಒಳ್ಳೇದು. ಪ್ರೈಸ್ ಹೇಳ್ತೀನಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 399 ರುಪೀಸ್ ಅಂಡ್ ಮೇಬಲಿನ್ ಅವ್ರದ್ದು ಪ್ರೈಸ್ ಬಂದ್ಬಿಟ್ಟು 329 ರುಪೀಸ್. ಸೊ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಹಾಗೂ ಎರಡೂ ಕೂಡ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಸೊ ಯಾವ್ದ್ರ ಡಿಸ್ಕೌಂಟ್ ಜಾಸ್ತಿ ಇದೆ, ಯಾವ್ದು ನಿಮ್ಗೆ ಕಂಫರ್ಟೇಬಲ್ ಅನ್ಸುತ್ತೆ ಆ ತರದ ಲಿಪ್ಸ್ಟಿಕ್ ನೀವು ತರಿಸಬಹುದು. ನೆಕ್ಸ್ಟ್ ಈ ಪುಟ್ಟ ಲಿಪ್ಸ್ಟಿಕ್ ನನ್ನ ಹತ್ರ ಇದೆ. ಇದು ಪ್ಯಾಕ್ ಅವರದ್ದು ಸಾಫ್ಟ್ ಮ್ಯಾಟ್ ಕ್ರೀಮ್ ಲಿಪ್ಸ್ಟಿಕ್ ಇನ್ ದ ಶೇಡ್ 02 ಯೂನಿಕಾರ್ನ್ ಆಯ್ತಾ. ಇದಕ್ಕೆ ಆಕ್ಚುಲಿ ಇದು ನನ್ನ ಹತ್ರ ಮಿನಿ ವರ್ಷನ್ ಇರೋದು. ಇದರದ್ದು ದೊಡ್ಡ ವರ್ಷನ್ ಗೆ 635 ರುಪೀಸ್ ಅಂಡ್ ಇದಕ್ಕೆ 225 ರುಪೀಸ್ ಆಯ್ತಾ. ಸೊ ಈ ಲಿಪ್ಸ್ಟಿಕ್ಗೆ ನಾನೊಂದು ಡ್ಯೂಪ್ ಹುಡುಕಿದ್ದೀನಿ. ಸೊ ಆ ಡ್ಯೂಪ್ ಯಾವ್ದಂದ್ರೆ ಬರೇ 100 ರುಪೀಸಿಗೆ ನಿಮ್ಗೆ ಸಿಗೋ ಬ್ಲೂ ಹೆವನ್ ಅವರದ್ದು ಇಂಟೆನ್ಸ್ ಮ್ಯಾಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ 307 ಚಾಕ್ಲೇಟ್ ಸ್ವರ್ಲ್. ಇದು ಕೂಡ ತುಂಬಾ ಫೇಮಸ್ ಲಿಪ್ಸ್ಟಿಕ್ ಹಾಗೂ ಲಿಪ್ಸ್ಟಿಕ್ ಶೇಡ್ ಆಯ್ತಾ. ನಾನು ಇದನ್ನ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಸ್ವಾಚ್ ಎಲ್ಲ ಮಾಡಿ ಹಾಕಿದ್ದೀನಿ. ಅಲ್ಲಿ ನೀವು ಚೆಕ್ ಮಾಡಬಹುದು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟು ಆನ್ಮೋನ್ಸ್ ಅಫಿಷಿಯಲ್ ಅಂತ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ. ನನ್ನ ಚಿಕ್ಕ ಪುಟ್ಟ ಈ ತರದ ವಿಡಿಯೋಸ್ಗಳು ಅಲ್ಲಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ಬರೋಣ. ಮತ್ತೆ ಇದು ಏನಂದ್ರೆ ಇದ್ರ ಹೆಸರು ಹೇಳಿದಾಗೆ ಸಾಫ್ಟ್ ಮ್ಯಾಟ್, ತುಂಬಾ ಕ್ರೀಮಿ, ತುಂಬಾ ಸಾಫ್ಟ್ ಅಂಡ್ ತುಂಬಾ ಏನ್ ಹೇಳ್ತಾರೆ, ತುಂಬಾ ಸ್ಮೂತ್ ಆಗಿ ಇದು ನಮ್ಮ ಲಿಪ್ಸ್ ಮೇಲೆ ಹಚ್ಕೊಳುತ್ತೆ ಆಯ್ತಾ. ಬಟ್ ಇದು ಹಾಗಲ್ಲ, ಅದಕ್ಕೆ ಇರಬೇಕು. ಪ್ರೈಸ್ ಡಿಫ್ರೆನ್ಸ್ ಕೂಡ ಇದೆ. ಅಂಡ್ ಇಷ್ಟ ನಂಗೆ, ಇದು ತುಂಬಾ ಇಷ್ಟ ಆಯ್ತಾ. ಡೇ ಟು ಡೇ ಯೂಸಿಗೆ ನಾನು ಇದನ್ನು ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ. ಬಟ್ ಇದನ್ನೇನಂದ್ರೆ ಸ್ವಲ್ಪ ಟಗ್ ಅಂಡ್ ಪುಲ್ ಮಾಡಬೇಕಾಗತ್ತೆ. ಒಂದೇ ಸ್ವೈಪ್ ಅಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಬರಲ್ಲ. ಅಂಡ್ ಸ್ವಲ್ಪ ಹಾರ್ಡ್ ಆಗಿ ನೀವು ಪ್ರೆಸ್ ಮಾಡಿ ಲಿಪ್ಪಿಗೆ ಹಚ್ಚಿದ್ರೆ ಮಾತ್ರ ಇದ್ರ ಪಿಗ್ಮೆಂಟೇಷನ್ ಬರುತ್ತೆ. ಬಟ್ ನೆವರ್ದಲೆಸ್ ತುಂಬಾ ಚೆನ್ನಾಗಿದೆ. ಈ ಕಲರ್ ಕೂಡ ನಂಗೆ ತುಂಬಾ ಇಷ್ಟ. ಎರಡನ್ನು ನಾನು ಸೈಡ್ ಬೈ ಸೈಡ್ ಸ್ವಾಚ್ ಮಾಡಿ ತೋರಿಸಿದ್ದೀನಿ. ಓಕೆ, ನಾನು ಇನ್ನೊಂದು ಹೇಳಲಿಕ್ಕೆ ಮರ್ತು ಹೋಯ್ತು. ಒಂದ್ ಸೈಡ್ ರೈಟ್ ಸೈಡ್ ಅಲ್ಲಿ ನಾನು ಫಸ್ಟ್ ಯಾವ ಶೇಡ್ ಹೇಳ್ತೇನೆ ಅದಿರುತ್ತೆ. ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ನಾನು ಸೆಕೆಂಡ್ ಯಾವ ಶೇಡ್ ಹೇಳ್ತೇನೆ ಅದಿರುತ್ತೆ. ಈ ಸೈಡ್ ಅಲ್ಲಿ ನಾನು ಅದು ಪ್ಯಾಕ್ ನಾನು ಹಚ್ಚಿದ್ದೀನಿ ರೈಟ್ ಸೈಡಿಗೆ. ಅಂಡ್ ಲೆಫ್ಟ್ ಸೈಡಿಗೆ ನಾನು ಬ್ಲೂ ಹೆವೆನ್ ಲಿಪ್ಸ್ಟಿಕ್ ಹಚ್ಚಿದ್ದೀನಿ. ನೀವೇ ಡಿಫ್ರೆನ್ಸ್ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ.
ಓನ್ಲಿ ಡಿಫ್ರೆನ್ಸ್ ಇಸ್ ಇದು ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ ಆಯ್ತಾ, ಅಲ್ಪ ಸ್ವಲ್ಪ. ಇದಕ್ಕೊಂದು ಐ ಥಿಂಕ್ 1 hour ಬೇಕು, ಅದ್ರ ನಂತರ ಟ್ರಾನ್ಸ್ಫರ್ ಪ್ರೂಫ್ ಆಗುತ್ತೆ. ಬಟ್ ಇದು ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಪ್ರೂಫ್, ಒಂಚೂರು ಟ್ರಾನ್ಸ್ಫರ್ ಆಗಲ್ಲ. ಏನಾದ್ರೂ ಕುಡಿದ್ರೆ ತಿಂದ್ರೆ ಸ್ವಲ್ಪ ಟ್ರಾನ್ಸ್ಫರ್ ಆಗ್ಬೋದು ಅಷ್ಟೇ. ಬಟ್ ತುಂಬಾ ಮ್ಯಾಟ್ ಇದೆ, ತುಂಬಾ ಡ್ರೈಯಿಂಗ್ ಅನ್ಸುತ್ತೆ, ಇದಷ್ಟೇ ಡ್ರೈಯಿಂಗ್ ಅನ್ಸಲ್ಲ. ಸೊ ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕು ಅದನ್ನ ತರಿಸಿ. ಮಿನಿ ಲಿಪ್ಸ್ಟಿಕ್ ನಿಮ್ಗೆ ಸಾಕು ಹೇಳಿದ್ರೆ ಇದು 225 rupees ಸಿಗುತ್ತೆ, ಇದನ್ನ ನೀವು ತರಿಸಬಹುದು. ಇಲ್ದಿದ್ರೆ ಇದು 100 rupees ತುಂಬಾ ಅಫೋರ್ಡೆಬಲ್. ಚಾಯ್ಸ್ ಇಸ್ yours. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೀರೋ ಲಿಪ್ಸ್ಟಿಕ್ ಆಯ್ತಾ. ಈ ರೇಂಜ್ ಅಂತೂ ನಂಗೆ ತುಂಬಾ ಇಷ್ಟ. ಇದು ಕೀರೋ ಅವರದ್ದು ಲಶ್ ಮಾಯ್ಸ್ಟ್ ಮ್ಯಾಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ 06 ನ್ಯೂಡ್ ಗಾರ್ನೆಟ್. ತುಂಬಾ ಇಷ್ಟ. ಇದ್ರದ್ದು ಕಲರ್ ಆಗ್ಲಿ, ಇದ್ರದ್ದು ಫಾರ್ಮುಲೇಷನ್ ಆಗ್ಲಿ, ನನಗೆ ಈ ಲಿಪ್ಸ್ಟಿಕ್ ಅಂದ್ರೆ ತುಂಬಾ ಇಷ್ಟ. ಈ ಶೇಡ್ ಕೂಡ ತುಂಬಾ ಇಷ್ಟ. ಇದಕ್ಕೆ ನಾನು ಡ್ಯೂಪ್ ಹುಡುಕ್ಲಿಕ್ಕೆ ಆಗದೇ ಇಲ್ಲ ಅಂತ ಅನ್ಕೊಳ್ತಿದ್ದೆ. ಬಟ್ ಫಾರ್ ಮೈ ಸರ್ಪ್ರೈಸ್ ನನ್ಗೆ ಇನ್ನೊಂದು ಇಷ್ಟವಾದ ಶೇಡ್, ಇನ್ನೊಂದು ಇಷ್ಟವಾದ ಫಾರ್ಮುಲೇಷನ್ ಇದೆ. ಅದು ಇದು ಸ್ವಿಸ್ ಬ್ಯೂಟಿ ಅವರದ್ದು HD ಮ್ಯಾಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ 22 ಬ್ರ್ಯಾಂಡಿ ಹ್ಯಾರಿಂಗ್ಟನ್. ಆಲ್ಮೋಸ್ಟ್ ಸಿಮಿಲರ್ ಆಯ್ತಾ, ಆಲ್ಮೋಸ್ಟ್ ಸಿಮಿಲರ್, ಒಂದು 95% ಹೇಳ್ಬೋದು. ಬಟ್ ಸ್ವಲ್ಪ ಇದರಲ್ಲಿ ಇದೆಯಲ್ಲ ಸ್ವಿಸ್ ಬ್ಯೂಟಿಯಲ್ಲಿ ನನಗೆ ಪಿಂಕ್ ಅಂಡರ್ ಟೋನ್ಸ್ ಜಾಸ್ತಿ ಕಾಣಿಸ್ತು. ಇದರಲ್ಲಿ ಬ್ರೌನ್ ಸ್ವಲ್ಪ ಜಾಸ್ತಿ ಇದೆ, ಇದರಲ್ಲಿ ಸ್ವಲ್ಪ ಪಿಂಕ್ ಜಾಸ್ತಿ ಇದೆ. ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಎರಡರದ್ದು ಫಾರ್ಮುಲೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಕೂಡ ಸ್ವಲ್ಪ ತುಂಬಾ ಕ್ರೀಮಿ ಇದೆ, ಇದು ಇನ್ನೂ ಕ್ರೀಮಿ ಇದೆ. ಇದ್ರದ್ದು ಫಾರ್ಮುಲೇಷನ್ ನನಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಷ್ಟ. ಆ್ಯಂಡ್ ಎರಡು ತುಂಬ ಚೆನ್ನಾಗಿ ಗ್ಲೈಡ್ ಆಗುತ್ತೆ ಲಿಪ್ಸ್ ಮೇಲೆ. ಇದು ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ನೆವರ್ದಲೆಸ್ ತುಂಬ ಕಂಫರ್ಟೇಬಲ್ ಆಗಿದೆ ಲಿಪ್ಸ್ ಮೇಲೆ. ಇದು ಸ್ವಲ್ಪ ಡ್ರೈಯಿಂಗ್ ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ನಿಮಗೆ ಡ್ರೈ ಲಿಪ್ಸ್ ಇಲ್ಲದೆ ಇದ್ರೆ ಇದನ್ನ ನೀವು ಪುಲ್ ಆಫ್ ಮಾಡ್ಬೋದು. ಆ್ಯಂಡ್ ಇಡೀ ದಿನ ಈ ಲಿಪ್ಸ್ಟಿಕ್ ನಿಮ್ಮ ಲಿಪ್ಸ್ ಮೇಲೆ ಉಳ್ಕೊಳ್ಳುತ್ತೆ ಆಯ್ತಾ. ಇದು ಕೂಡ ನಂಗೆ ತುಂಬಾ ಇಷ್ಟ. ಎರಡು ನನ್ನ ಫೇವ್ರೇಟ್. ಬಟ್ ಏನ್ ಮಾಡೋದು, ಆಲ್ಮೋಸ್ಟ್ ಎರಡು ಸೇಮ್ ಕಲರ್ ಅಲ್ಲಿ ಇದೆ. ಅಂಡ್ ಇದ್ರದ್ ಪ್ರೈಸ್ ಬಂದ್ಬಿಟ್ಟು, ಕೀರೋದ್ ಪ್ರೈಸ್ ಬಂದ್ಬಿಟ್ಟು 800 rupees. ನಿಮ್ಗೆ 625 rupees ಅಲ್ಲೆಲ್ಲ ಇದು ಸಿಗುತ್ತೆ. ಅಂಡ್ ಈ ರೇಂಜ್ ಸ್ವಿಸ್ ಬ್ಯೂಟಿ ಅವರದ್ದು HD ಮ್ಯಾಟ್ ಲಿಪ್ಸ್ಟಿಕ್ ಇದು ಪ್ರೈಸ್ ಬಂದ್ಬಿಟ್ಟು 399 rupees. ಅಂಡ್ ನಿಮ್ಗೆ 319 rupees ಅಲ್ಲೆಲ್ಲ ಇದು ಸಿಗುತ್ತೆ. ಸೊ ನಿಮ್ಮ ಇಷ್ಟ. ಐ ಗೆಸ್ ನೀವು ಇದಕ್ಕೆ ಹೋಗ್ಬೋದು, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸಿದ್ರೆ. ಬಟ್ ನಾನು ಹೇಳ್ಬೇಕಿದ್ರೆ ನಾನು ಇದನ್ನೇ ಪರ್ಚೇಸ್ ಮಾಡ್ತೀನಿ. ಯಾಕಂದ್ರೆ ಇದ್ರ ಫಾರ್ಮುಲೇಷನ್, ಇದ್ರದ್ದು ಲಾಂಗ್ ಲಾಸ್ಟಿಂಗ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಐ ಲವ್ ದಿಸ್ ಲಿಪ್ಸ್ಟಿಕ್. Listen to the midnight radio. ನೆಕ್ಸ್ಟ್ ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇದು ಫೇಸಸ್ ಕೆನಡಾ ಅವರದ್ದು ಲಿಮಿಟೆಡ್ ಎಡಿಷನ್ ಇತ್ತು ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಈಗ ಈ ಪ್ರಾಡಕ್ಟ್ ಅನ್ಅವೈಲೇಬಲ್ ಇದೆ. ಇದು ಈ ರೇಂಜ್ ಅಲ್ಲಿ ಯಾವುದೇ ಲಿಪ್ಸ್ಟಿಕ್ ಇಲ್ಲ. ಈ ರೇಂಜ್ ಅವರು ತೆಗೆದು ಹಾಕಿದ್ದಾರೆ, ಯಾಕಂತ ಗೊತ್ತಿಲ್ಲ. ಇದು ಫೇಸಸ್ ಕೆನಡಾ ಅವರದ್ದು ಅಲ್ಟೈಮ್ ಪ್ರೋ ಬೆಲೆಡಿ ಲಕ್ಸ್ ಲಿಪ್ಸ್ಟಿಕ್ ಇನ್ ದ ಶೇಡ್ ರಷ್ಯನ್ ಮರೂನ್. ತುಂಬಾ ಚೆನ್ನಾಗಿದೆ ಆಯ್ತಾ. ಆಕ್ಚುಲಿ ನಮ್ಮ ಪೇರೆಂಟ್ಸ್ ಗಳೆಲ್ಲ ಈ ತರದ ಲಿಪ್ಸ್ಟಿಕ್ ಗಳನ್ನ ಹಚ್ತಾ ಇದ್ರು. ಈ ಮೆರೂನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಶೇಡ್ ಇಸ್ ಟು ಡೈ ಫಾರ್. ಅಂಡ್ ಇದರ ಫಾರ್ಮುಲೇಷನ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಕ್ರೀಮಿ ಆಗಿದೆ. ಬಟ್ ಇದು ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ, ಮ್ಯಾಟ್ ಫಿನಿಶ್ ಕೊಡುತ್ತೆ, ಬಟ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಇದ್ರದ್ದು ಫಾರ್ಮುಲೇಷನ್, ತುಂಬಾ ವೆಲ್ವೆಟಿ ಆಗಿದೆ. ಆ್ಯಂಡ್ ನಂಗಂತೂ ಈ ಲಿಪ್ಸ್ಟಿಕ್ ತುಂಬಾ ಇಷ್ಟ. ಇದಕ್ಕೆ ನಾನೊಂದು ಡೂಪ್ ಹುಡುಕಿದ್ದೀನಿ. ನಿಮಗೆ ಈ ಲಿಪ್ಸ್ಟಿಕ್ ಈಗ ಸಿಗಲ್ಲ, ಬಟ್ ನಿಮಗೆ ಅದೇ ರೀತಿದು ಮಾರ್ಸ್ ಇದು ಲಿಪ್ ಟ್ರೈ-ಆನ್ ಬರುತ್ತೆ. ಮಾರ್ಸ್ ಇದು ವೋಂಟ್ ಸ್ಮಚ್ ವೋಂಟ್ ಬಚ್ ಲಿಪ್ ಟ್ರೈ-ಆನ್ ಇನ್ ದ ಶೇಡ್ 03 ನೋ ಫಿಲ್ಟರ್. ಈ ಶೇಡ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಆಯ್ತಾ. ಐ ಥಿಂಕ್ 98-99% ಸಿಮಿಲರ್ ಇದೆ. ಸ್ವಲ್ಪ ಪಿಂಕಿಶ್ ಅನ್ಸ್ಬೋದು ಈ ಶೇಡ್, ಬಟ್ ಲಿಪ್ಸ್ ಮೇಲೆ ಅಷ್ಟೊಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ.
ಸೊ ಇದನ್ನ ನೀವು ಟ್ರೈ ಮಾಡಬಹುದು. ಇದ್ರ ಪ್ರೈಸ್ ಬಂದ್ಬಿಟ್ಟು ನಾನು 800-900 ಅವಾಗ ಕೊಟ್ಟಿರೋದು 2 years ಬ್ಯಾಕ್. ಈಗ ನಂಗೆ ಗೊತ್ತಿಲ್ಲ ಇದ್ರ ಪ್ರೈಸ್ ಎಷ್ಟು ಅಂತ, ಬಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು 229 rupees, ತುಂಬಾ ಅಫೋರ್ಡೆಬಲ್. ಅಂಡ್ ದಿಸ್ ಇಸ್ ನಾನ್ ಟ್ರಾನ್ಸ್ಫರ್ ಲಿಪ್ಸ್ಟಿಕ್. ಒಂದ್ ಸರ್ತಿ ಹಚ್ಚಿದ ಕೂಡಲೇ ಇದು ಟ್ರಾನ್ಸ್ಫರ್ ಪ್ರೂಫ್ ಆಗ್ಬಿಡುತ್ತೆ, ಎಲ್ಲೂ ಟ್ರಾನ್ಸ್ಫರ್ ಆಗಲ್ಲ. ಬಟ್ ಇದ್ರ ಪ್ರಾಬ್ಲಮ್ ಏನಂದ್ರೆ ತುಂಬಾ ಡ್ರೈಯಿಂಗ್ ಆಗಿದೆ ಆಯ್ತಾ. ಅಂಡ್ ನೀವು ಶಾರ್ಪನ್ ಮಾಡಬೇಕು, ಇದು ಲಿಪ್ ಕ್ರಯೋನ್ ಅಲ್ವಾ, ಅದಕ್ಕೋಸ್ಕರ. ಅಂಡ್ ತುಂಬಾ ಡ್ರೈಯಿಂಗ್ ಆಗಿದೆ. ನಾನು ಒಂದ್ಸರ್ತಿ ಹಚ್ಚುವಾಗ್ಲೇ ತುಂಬಾ ಡ್ರೈಯಿಂಗ್ ಅನ್ಸಿತ್ತು. ನನ್ನ ಚಾಪ್ ಲಿಪ್ಸ್ ಇದ್ರೆ ಅದರ ಮಧ್ಯದಲ್ಲಿ ಈ ಸೀಳ್ಗಳಲ್ಲಿ ಎಲ್ಲ ಹೋಗಿ ಸೆಟಲ್ ಆಗಿಬಿಡುತ್ತೆ ಅಂಡ್ ತೆಗಿಲಿಕ್ಕೆ ತುಂಬಾ ಕಷ್ಟ ಅಂತ ಅನಿಸ್ತು ನನಗೆ. ಸೊ ಅದೊಂದು ಇದ್ರದ್ದು ನಂಗೆ ಇಷ್ಟ ಆಗಿಲ್ಲ. ಬಟ್ nevertheless it looks good on your lips. ಸೇಮ್ ಇದ್ರ ಹಾಗೆ ಕಾಣಿಸುತ್ತೆ, ಬಟ್ ಸ್ವಲ್ಪ ಡ್ರೈಯಿಂಗ್ ಅನ್ಸುತ್ತೆ. ಇದು ತುಂಬಾ ನರಿಶಿಂಗ್ ಆಗಿ ತುಂಬಾ ಸಾಫ್ಟ್ ಆಗಿದೆ. ಇದಕ್ಕೆ ಇನ್ನೊಂದು ಡೂಪ್ ಇದೆ, ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಲಿಪ್ಸ್ಟಿಕ್. ಸೊ ಇದು ಮೈ ಗ್ಲಾಮ್ ಅವರದ್ದು ಲಿಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಇನ್ ದ ಶೇಡ್ LM38. ಇದು ಕೂಡ ನನಗೆ ಈಗ ಸಿಗ್ತಾ ಇಲ್ಲ, ಬಟ್ ಐ ಥಿಂಕ್ ಇದ್ರದ್ದು ಶೇಡ್ ಹೆಸರು ಏನಿಲ್ಲ, ಬಟ್ ಕೋಡ್ ಇದೆ. ಐ ಥಿಂಕ್ ಇದು ನಮಗೆ ಸಿಗ್ಬೋದು. ನಾನು ಟ್ರೈ ಮಾಡ್ತೀನಿ. ಇದ್ರದ್ದೆಲ್ಲ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಬಟ್ ಇದಿದೆಯಲ್ವಾ, ಬರೀ 375 rupees ನಿಮಗೆ ಸಿಗುತ್ತೆ. ಅಂಡ್ ಡಿಸ್ಕೌಂಟ್ ಎಲ್ಲ ಆಗ್ಬಿಟ್ಟು ಕೆಲವೊಮ್ಮೆ 200 rupees ಸಿಗೋದಿದೆ. ಸೊ ಇದು ಕೂಡ ಅಷ್ಟೇ. ಬಟ್ ಇದಕ್ಕೆ ಕಂಪೇರ್ ಮಾಡುವಾಗ ಇದು ತುಂಬಾ ಪಿಗ್ಮೆಂಟೆಡ್ ಆಗಿದೆ ಆಯ್ತಾ. ಯಾಕಂದ್ರೆ ಲಿಕ್ವಿಡ್ ಲಿಪ್ಸ್ಟಿಕ್ ಅಲ್ವಾ, ನೀವು ಹಚ್ಚುವಾಗ ಅದೊಂದು ತುಂಬಾ ಪಿಗ್ಮೆಂಟ್ ಕೊಡುತ್ತೆ ಅಂಡ್ ತುಂಬಾ ಡ್ರೈಯಿಂಗ್ ಆಗಿದೆ. ದಟ್ಸ್ ಓಕೆ. ಒಂದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಹೇಳುವಾಗ ಡ್ರೈಯಿಂಗ್ ಆಗಿರುತ್ತೆ. ಸೊ ಸ್ವಲ್ಪ ಡ್ರೈಯಿಂಗ್ ಆಗಿದೆ. ಲಿಪ್ಸ್ ಮೇಲೆ ನೀವೇನಾದ್ರೂ ಲಿಪ್ ಬಾಮ್ ಎಲ್ಲ ಹಚ್ಚಿ ಅದ್ರ ಮೇಲೆ ಇದನ್ನು ಹಚ್ಚೋದು ಒಳ್ಳೇದು. ಬಟ್ ಟ್ರಾನ್ಸ್ಫರ್ ಆಗಲ್ಲ ಅಂಡ್ ತುಂಬಾ ಹೊತ್ತು ನಿಮ್ಮ ಲಿಪ್ಸ್ ಮೇಲೆ ಉಳಿಯುತ್ತೆ. ಸ್ವಲ್ಪ ಜಾಸ್ತಿನೇ ಪಿಗ್ಮೆಂಟೆಡ್ ಆಗಿರೋ ಕಾರಣ ಸ್ವಲ್ಪ ಸ್ಮಜ್ ಆದ್ರೂ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆಯ್ತಾ. ಸೊ ಸ್ಮಜ್ ಆಗಲ್ಲ. ಆಯಿಲಿ ಫುಡ್ ಏನಾದ್ರೂ ತಿಂದ್ರೆ ಸ್ವಲ್ಪ ಸ್ಮಜ್ ಆದ್ರೂ ಎಲ್ಲ ಕಡೆ ಆಗುತ್ತೆ. ಸೊ ಅದೊಂದು ಡ್ರಾಬ್ಯಾಕ್. ಬಟ್ nevertheless ತುಂಬಾ ಚೆನ್ನಾಗಿದೆ ಈ ಲಿಪ್ಸ್ಟಿಕ್. ನಿಮ್ಗೆ ಬೇಕಾದ್ರೆ ಈ ಕಲರ್ ಲಿಕ್ವಿಡ್ ಲಿಪ್ಸ್ಟಿಕ್ ಫಾರ್ಮ್ ಅಲ್ಲಿ ನಿಮ್ಗೆ ಬೇಕಾದ್ರೆ ಇದನ್ನ ಟ್ರೈ ಮಾಡಬಹುದು. Something in the air and a sparkly shimmer on our skin, restoring everything within. Oh, dreamy, breezy we go, easy, easy on our tiptoes, undercover agents of the other, beyond gravel. ಐ ಹೋಪ್ ನಿಮಗೆ ಡ್ಯೂಪ್ಸ್ ವಿಡಿಯೋ ಇಷ್ಟ ಆಗಿರ್ಬೋದು. ಈ ತರ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದೆ ನಿಮಗೆ ಈ ತರದ ವಿಡಿಯೋ ನೋಡ್ಲಿಕ್ಕೆ ಇಷ್ಟ ಇದೆಯಾ ಅಂತ. ಸೊ ಒಂದು ಲಿಪ್ಸ್ಟಿಕ್ ಇದ್ರೆ ಇನ್ನೊಂದು ಲಿಪ್ಸ್ಟಿಕ್ ಪರ್ಚೇಸ್ ಮಾಡ್ಬೇಕಂತಿಲ್ಲ. ಈ ತರದೇ ಏನಾದರೂ ಟಿಪ್ಸ್ಗಳು ನಿಮಗೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.